ಈ ಕ್ವಶನ್ ಕೂಡ ಭಾಳದ್ರಲ್ಲಿ ರಿಪೀಟ್ ಆಗಿದೆ. ಥರ್ಡ್ ಸೆಮ್ DDCOದು ಇದು ಅಡ್ರೆಸ್ ಇನ್ಸ್ಟ್ರಕ್ಷನ್ಸ್ದು. ಇದು 3 ಅಡ್ರೆಸ್ದು ನೋಡಿ. ಆಪ್ ಕೋಡ್ ಸೋರ್ಸ್ 1 ಸೋರ್ಸ್ 2 ಡೆಸ್ಟಿನೇಷನ್. 2 ಅಡ್ರೆಸ್ ಆಪ್ ಕೋಡ್ ಸೋರ್ಸ್ ಡೆಸ್ಟಿನೇಷನ್. 1 ಅಡ್ರೆಸ್ ಆಪ್ ಕೋಡ್ ಸೋರ್ಸ್ ಅವರ ಡೆಸ್ಟಿನೇಷನ್. ಈ ಕ್ವಶನ್ನು ಭಾಳದ್ರಲ್ಲಿ ರಿಪೀಟ್ ಆಗಿದೆ ಅಡ್ರೆಸ್ ಇನ್ಸ್ಟ್ರಕ್ಷನ್ದು. ಮತ್ತು ಫಸ್ಟಿಗೆ ತೋರಿಸಿದ್ನಲ್ಲ ಆ ಕ್ವಶನ್ಗೂ ಒಂದೆರಡು ಅದರಲ್ಲಿ ರಿಪೀಟ್ ಆಗಿದೆ. ಇದನ್ನು ನೋಡ್ಕೊಳ್ಳಿ. ಈ ಸಮ್ಮೆ ಒಂದೆರಡು ಕ್ವಶನ್ ಪೇಪರಲ್ಲಿ ಕೇಳಿರ್ಬೋದು. ಇದರಲ್ಲಿ 3 ಅಡ್ರೆಸ್ಸು, 2 ಅಡ್ರೆಸ್, 1 ಅಡ್ರೆಸ್, ಆಲ್ಸೋ 0 ಅಡ್ರೆಸ್ ಮೇ ಆಸ್ಕ್. ಫಸ್ಟು 3 ಅಡ್ರೆಸ್ ಎಂದು ಇದರಲ್ಲಿ ಆಪ್ ಕೋಡು ಮತ್ತು ಸೋರ್ಸ್ 1 ಸೋರ್ಸ್ 2 ಒಂದು ಡೆಸ್ಟಿನೇಷನ್ ಇರುತ್ತೆ. ಫಸ್ಟು A+B ಮತ್ತು C+D. ಥರ್ಡ್ ಅಡ್ರೆಸ್ ಇನ್ಸ್ಟ್ರಕ್ಷನ್ಸ್ದು ನೋಡಬೇಕಂದ್ರೆ ಇವಾಗ ಆಪ್ ಕೋಡ್ ಅದು R1 ಡೆಸ್ಟಿನೇಷನು, ಸೋರ್ಸ್ 1 ಸೋರ್ಸ್ 2 B ಅನ್ನೋದು. A+Bನ ಮಾಡಿ ಅದನ್ನು R1ನಲ್ಲಿ ಸ್ಟೋರ್ ಮಾಡ್ತೀವಿ. ಇದರಲ್ಲಿ ಆಪ್ ಕೋಡು ಡೆಸ್ಟಿನೇಷನು ಸೋರ್ಸು. ಇದರಲ್ಲಿ ಸೋರ್ಸ್ ಆರ ಡೆಸ್ಟಿನೇಷನ್ ಮಾತ್ರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಆಪ್ ಕೋಡು. ಥರ್ಡ್ ಅಡ್ರೆಸ್ ಇನ್ಸ್ಟ್ರಕ್ಷನ್ಸ್ ಇವಾಗ ಫಸ್ಟು A+Bನ ಮಾಡಿ ಅದನ್ನು R1ನಲ್ಲಿ ಸ್ಟೋರ್ ಮಾಡ್ತೀವಿ. ಹೌದಾ? ಆ್ಯಡ್ R1, A, B. ಒಂದು ಸಲ ನಾನು ಬರೆದಿದ್ದೀನಿ. ಇಲ್ಲಿ ಮತ್ತೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಲಿ ಅಂತ ಬರೆದು ತೋರಿಸ್ತಿರೋದು. R1ನಲ್ಲಿ M(A) ಪ್ಲಸ್ M(B) ಅಂತ ಸ್ಟೋರ್ ಮಾಡ್ತೀವಿ. M ಅಂತಂದರೆ ಮೆಮೊರಿ, ಅದು ಅಂದರೆ ಮೆಮೊರಿ ಆಫ್ A ಪ್ಲಸ್ ಮೆಮೊರಿ ಆಫ್ B ಅವೆರಡನ್ನೂ ಪ್ಲಸ್ ಮಾಡಿ R1ನಲ್ಲಿ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟು ಆ್ಯಡ್ C+Dನ ಆ್ಯಡ್ ಮಾಡಬೇಕಲ್ಲ, ಅದಕ್ಕೆ ಆ್ಯಡ್ R2, C+D. R2 ಅಲ್ಲಿ ಮೆಮೊರಿ ಆಫ್ C ಪ್ಲಸ್ M(D) ಅವೆರಡನ್ನೂ ಪ್ಲಸ್ ಮಾಡಿ R2 ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಇವಾಗ ಎರಡು ಸಿಕ್ಕಿದೆ, A+B ಮತ್ತು C+D. ಅವೆರಡು ನಡುವೆ ಇರೋದು ಇಂಟು ಮಾಡಬೇಕಲ್ವ, ಅದಕ್ಕೆ ಮಲ್ಟಿಪ್ಲೈ MUL. ಅದನ್ನು ಎಕ್ಸಲ್ಲಿ ಸ್ಟೋರ್ ಮಾಡಬೇಕು, ಅದಕ್ಕೆ ಎಕ್ಸ್ ಅಂತ ಬರ್ಕೊತೀವಿ. ಯಾವುದ್ಯಾವುದು R1, R2. M(X) ಅಲ್ಲಿ R1 ಇಂಟು R2 ಅಂತ ಸ್ಟೋರ್ ಮಾಡ್ತೀವಿ. ಅಲ್ಲಿಗೆ 3 ಅಡ್ರೆಸ್ ಇನ್ಸ್ಟ್ರಕ್ಷನ್ ಮುಗಿದಾಗೆ. ಅಲ್ಲಿಗೆ R1 ಇಂಟು R2 ಅಂದರೆ ಅದಿಷ್ಟು ಸಿಕ್ತಲ್ವ, ಅಲ್ಲಿಗೆ 3 ಅಡ್ರೆಸ್ ಇನ್ಸ್ಟ್ರಕ್ಷನ್ ಮುಗೀತು. ಇವಾಗ ಸೆಕೆಂಡ್ ಅಡ್ರೆಸ್ ಇನ್ಸ್ಟ್ರಕ್ಷನು. ಇದರಲ್ಲಿ ಒಂದು ಆಪ್ ಕೋಡು, ಒಂದು ಸೋರ್ಸು, ಒಂದು ಡೆಸ್ಟಿನೇಷನ್. ಅದಕ್ಕೆ ಫಸ್ಟು ಮೂವ್ ಮಾಡಬೇಕು. ಮೂವ್ R1, A ಅಂದರೆ Aನ R1ನಲ್ಲಿ ಮೂವ್ ಮಾಡ್ತೀವಿ. ಆವಾಗ R1ನಲ್ಲಿ ಏನಿರುತ್ತೆ, M(A) ಇರುತ್ತಾ. ಈಗ M(A) ಇರುತ್ತಲ್ಲ, ಇಲ್ಲಿ 2 ಯೂಸ್ ಮಾಡಬೇಕಾಗಿರೋದ್ರಿಂದ ಮತ್ತೆ ಇನ್ನೊಂದು ಡೆಸ್ಟಿನೇಷನ್ನ ಬರ್ಕೊಳ್ಳೋಣ. ಅದೇ R1 ಡೆಸ್ಟಿನೇಷನ್. ಆ್ಯಡ್ R1, B ಅಂದರೆ R1ನಲ್ಲೇ ಸ್ಟೋರ್ ಮಾಡ್ತೀವಿ. R1 ಪ್ಲಸ್ Bನ R1ನಲ್ಲಿ R1 ಪ್ಲಸ್ Bನ M(B) ಅದನ್ನು R1ನಲ್ಲೇ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, ಅದಾಯಿತು. ನೆಕ್ಸ್ಟ್ C+D. ಇದನ್ನು ಸೇಮ್ ಅದೇ ಥರನೇ. ಮೂವ್ R2, C. R2 ಅಲ್ಲಿ M(C)ನ ಸ್ಟೋರ್ ಮಾಡ್ತೀವಿ. ಆಮೇಲೆ ಆ್ಯಡ್ R2, D. R2, D. R2 ಅಲ್ಲಿ R2 ಪ್ಲಸ್ M(D)ನ R2ಗೆ ಕಳಿಸ್ತೀವಿ. ಇವಾಗ R1ನಲ್ಲಿ A+B ಇದೆ, R2 ಅಲ್ಲಿ C+D ಇದೆ. ಅವೆರಡನ್ನೂ ಏನು ಮಾಡಬೇಕು, ಮಲ್ಟಿಪ್ಲೈ R1, R2 ಅಂದರೆ ಇವಾಗ R1ಗೆ ಕಳಿಸ್ತೀವಿ. R1 ಇಂಟು R2 ಮಾಡಿ. R1 ಇಂಟು R2. ಇವಾಗ ಅದನ್ನೆಲ್ಲ ಲಾಸ್ಟಿಗೆ ಈಗ R1ನಲ್ಲಿರೋದು ಅದು, R2 ಅಲ್ಲಿರೋದು C+D, R1ನಲ್ಲಿ A+B. ಇವಾಗ ಅದೆಲ್ಲನೂ ಇದು ಮಾಡಿ ಎಕ್ಸಿಗೆ ಕಳಿಸ್ಬೇಕು ನಾವು. ಎಕ್ಸಲ್ಲೇ ಅಸೈನ್ ಆಗಿದೆ ಅದು. ಅದಕ್ಕೆ ಮೂವ್ X
R1 ಎಲ್ಲನೂ ಇರೋದು. ಸೊ M(x) ಅಲ್ಲಿಗೆ R1 ಅಂತ ಕೊಡ್ತೀವಿ. ಇಲ್ಲಿಗೆ ಸೆಕೆಂಡ್ ಅಡ್ರೆಸ್ ಇನ್ಸ್ಟ್ರಕ್ಷನ್ ಮುಗೀತು. ನೆಕ್ಸ್ಟು ಒನ್ ಅಡ್ರೆಸ್ ಇನ್ಸ್ಟ್ರಕ್ಷನ್. ಇದರಲ್ಲಿ ಆಪ್ಕೋಡು ಮತ್ತು ಸೋರ್ಸ್ ಅಥವಾ ಡೆಸ್ಟಿನೇಷನ್. ಸೆಕೆಂಡ್ ಅದರಲ್ಲಿ ಆಪ್ಕೋಡು ಒಂದೇ ಸೋರ್ಸು ಒಂದೇ ಡೆಸ್ಟಿನೇಷನ್ ಇರಬೇಕು. ಅದಕ್ಕೆ ಇಲ್ಲಿ ಲೋಡ್ ಎ ಅಂದರೆ ಅಕ್ಯುಮಿಲೇಟರಲ್ಲಿ M(a)ನ ಕಳಿಸಿರ್ತೀವಿ. ಈಗ ಅಕ್ಯುಮಿಲೇಟರಲ್ಲಿ ಏನಿರುತ್ತೆ, M(a) ಇರುತ್ತೆ. ಅದಕ್ಕೆ ಇಲ್ಲಿ ಒಂದನ್ನೇ ಯೂಸ್ ಮಾಡೋದ್ರಿಂದ ಆ್ಯಡ್ ಬಿ ಅಂತ ಬರೆದು ಮತ್ತು ಅಕ್ಯುಮಿಲೇಟರ್ನೇ ಯೂಸ್ ಮಾಡಿಕೊಂಡು ಅಕ್ಯುಮಿಲೇಟರ್ ಪ್ಲಸ್ M(b) ಅಂತ ಬರ್ಕೋಬೋದು. M(b). ಇವಾಗ ಅಕ್ಯುಮಿಲೇಟರಲ್ಲಿ ಏನಿದೆ, M(a) ಪ್ಲಸ್ M(b) ಇದ್ದಂಗೆ, ಹೌದಾ? ಈಗ ಇದನ್ನು ಹಿಂಗೆ ಮತ್ತೆ ನಾವು ಇದು ಮಾಡಬೇಕಾದ್ರೆ ಅಕ್ಯುಮಿಲೇಟರ್ನ ಯೂಸ್ ಮಾಡ್ಕೊತೀವಿ. ಅದಕ್ಕೆ ಅದನ್ನೆಲ್ಲ ಒಂದದ್ರಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಟಿ ಅಂದರೆ M(t) ಅಲ್ಲಿ ಅಕ್ಯುಮಿಲೇಟರ್ನ ಸ್ಟೋರ್ ಮಾಡಿರ್ತೀವಿ. ಫಸ್ಟಿಂದ ಅಕ್ಯುಮಿಲೇಟರ್ದು. ಇವಾಗ ಅಕ್ಯುಮಿಲೇಟರ್ ಫ್ರೀ ಇರುತ್ತೆ. ಸೊ ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ನಾವು. ಲೋಡ್ ಸಿ ಅಕ್ಯುಮಿಲೇಟರಲ್ಲಿ ಈಗ ಅಕ್ಯುಮಿಲೇಟರಲ್ಲಿ ಏನೂ ಇಲ್ಲಲ್ಲ, ಅದಕ್ಕೆ ಮತ್ತೆ ಅಕ್ಯುಮಿಲೇಟರ್ನ ಯೂಸ್ ಮಾಡ್ಕೊಂಡು ಅಕ್ಯುಮಿಲೇಟರಲ್ಲಿ M(c)ನ ಸ್ಟೋರ್ ಮಾಡ್ತೀವಿ. ಮತ್ತು ಆ್ಯಡ್ ಡಿ ಅಕ್ಯುಮಿಲೇಟರ್ ಪ್ಲಸ್ M(d). ಇವಾಗ ಅಕ್ಯುಮಿಲೇಟರಲ್ಲಿ ಸಿ ಪ್ಲಸ್ ಡಿ ಇದ್ದಂಗೆ, M(t) ಅಲ್ಲಿ ಎ ಪ್ಲಸ್ ಬಿ ಇದ್ದಂಗೆ. ಅವೆರಡನ್ನ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಅಕ್ಯುಮಿಲೇಟರ್ ಮತ್ತು M(t). ಈಗ ಅಕ್ಯುಮಿಲೇಟರಲ್ಲಿ ಇದಿದೆ. ಸೊ ಮಲ್ಟಿಪ್ಲೈ ಟಿ ಅಂದರೆ M(t)ನ ಅಕ್ಯುಮಿಲೇಟರಿಗೆ ಮಲ್ಟಿಪ್ಲೈ. ಅಕ್ಯುಮಿಲೇಟರಲ್ಲೇ ಸ್ಟೋರ್ ಮಾಡ್ತೀವಿ. ಮತ್ತು ಅಕ್ಯುಮಿಲೇಟರ್ ಇಂಟು M(t) ಇಂಟು ಅಕ್ಯುಮಿಲೇಟರ್ ಈ ಥರನೂ ಬರ್ಕೋಬೋದು. ಸ್ವಲ್ಪ ಸ್ವಾಪ್ ಆದರೆ ಏನೂ ಹಂಗಿಲ್ಲ. ಅದನ್ನೆಲ್ಲ ಇವಾಗ ಯಾವುದ್ರಲ್ಲಿ ಸ್ಟೋರ್ ಮಾಡಬೇಕು, ಎಕ್ಸು. ಸ್ಟೋರ್ ಎಕ್ಸ್ M(x) ಅಲ್ಲಿ ಈಗ ಅಕ್ಯುಮಿಲೇಟರಲ್ಲೇ ಎಲ್ಲ ಇದೆ. ಸೊ AC ಡೈರೆಕ್ಟ್ ಇಲ್ಲಿಗೆ ಎಲ್ಲನೂ ಅದರಲ್ಲೇ ಇದೆ ಅಲ್ಲ ಅಕ್ಯುಮಿಲೇಟರಲ್ಲಿ, ಅದಕ್ಕೆ ಡೈರೆಕ್ಟಾಗಿ AC ಅಂತ ಬರ್ಕೊತೀವಿ. M(x) ಅಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿಗೆ ಫಸ್ಟ್ ಅಡ್ರೆಸ್ ಇನ್ಸ್ಟ್ರಕ್ಷನ್ಸ್ ಮುಗೀತು. ಥ್ಯಾಂಕ್ ಯು.